ಅಂತ. ಜಗತ್ತಿಗೆ ಅಂತಾರೆ ಬ್ರಹ್ಮಾಂಡ. ಅಂಡ ಅಂದ್ರೆ ಗೊತ್ತಿರಲಿಲ್ಲ, ಶಾಲೆ ಹುಡುಗರು ಸಹಿತ ಗೊತ್ತೈತಿ. ಈಗ ಅಂಡ ಅಂದ್ರೆ ಏನು ಗೊತ್ತೈತಿ, ಏನೇನು ಕೊಡ್ತಾರೆ ನಮ್ಮ ಶಾಲೆ ಹುಡುಗರು ಗೊತ್ತಿಲ್ಲ. ಅಂಡ ಅಂದ್ರೆ ತತ್ತಿ, ಬ್ರಹ್ಮಾಂಡ ಎದ್ರ ತತ್ತಿ? ಬ್ರಹ್ಮದ ತತ್ತಿ. ಪಾರ್ಯಾಳ ತತ್ತಿ, ಪಾರ್ಯಾಳ ಮರಿ, ಕಾಗಿ ತತ್ತ ಕಾಗಿ ಮರಿ, ಕೋಳಿ ತತ್ತ ಕೋಳಿ ಮರಿ. ಬ್ರಹ್ಮದ ತತ್ಯಾಗ ಬ್ರಹ್ಮವೇ ಇರಬೇಕು ಹೊರತು ಮತ್ತೇನಿರ್ಲಿಕ್ಕೆ ಸಾಧ್ಯದಲ್ಲೋ. ನಾವನ್ನೆಲ್ಲ ಬ್ರಹ್ಮ ಗಟ್ಟಿ ಮಾಡಿ ಇದೇ ಕಾರ್ಯಕ್ರಮ ಮುಖ್ಯ ಉದ್ದೇಶದ. ಸುಜ್ಞಾನ ಅಂತಂದ್ರೆ ಮತ್ತೇನಿಲ್ಲ, ಅವನೇ ನಾನು, ನಾನೇ ಅವನು. ಎನ್ನ ನಾನು ಅರಿಯದ ಮುನ್ನ ನೀನು ಎಲ್ಲಿರ್ತೆ ಹೇಳಯ್ಯ ಅಕ್ಕ. 12ನೇ ಶತಮಾನದೊಳಗಿನ ಅಕ್ಕ. ಎನ್ನ ನಾನು ಅರಿಯದ ಮುನ್ನ ನೀನು ಎಲ್ಲಿರ್ತೆ ಹೇಳಯ್ಯ, ಚಿನ್ನದೊಳಗಿನ ಬಣ್ಣದಂತೆ ಎನ್ನೊಳಗೆ ಅಡಗಿರ್ದೆಯಯ್ಯ. ಇನಿತು ಎನ್ನೊಳ ಅಡಗಿದ್ದು, ಇನಿತು ಎನ್ನೊಳ ಅಡಗಿದ್ದು ಬರೆಯದ ನಿಮ್ಮಲ್ಲಿ ಕಂಡೆ ಕಾಮ ಚನ್ನಮಲ್ಲಿಕಾರ್ಜುನ. ನನ್ನಲ್ಲಿದ್ರೂ ಕೂಡ ಮೈದೋರದ ಭೇದವ ಅಲ್ರಿ. ಚಿನ್ನ ಮತ್ತು ಬಣ್ಣ ಯಾಟದಾವ ಒಂದನು. ಹೌದು, ಅಕ್ಕ ಚಂದ ಹೇಳ್ತಾ ಇದ್ದ ನೋಡ್ರಿ. ಎನ್ನ ನಾನು ಅರಿಯದ ಮುನ್ನ ನೀನು ಎಲ್ಲಿರ್ತೆ ಹೇಳಯ್ಯ, ಚಿನ್ನದೊಳಗಿನ ಬಣ್ಣದಂತೆ ಎನ್ನೊಳಗೆ ಅಡಗಿರ್ದೆಯ. ಇನಿತು ಎನ್ನೊಳ ಅಡಗಿದ್ದು ಮೈದೋರದ ಭೇದ ನಿಮ್ಮಲ್ಲಿ ಕಂಡೆ ಕಾಮ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ ಬಳಿಕ ನೀವೆಲ್ಲ ಬಹಳ ಪುಣ್ಯವಂತರಿದ್ದೀರಿ, ಪುಣ್ಯಾತ್ಮರೇ. ಸಾಮಾನ್ಯ ಅಲ್ಲಿದು ಇದು ಸತ್ಸಂಗದ ಏನು ಮಾಡೈತಿ ಅಂತಂದ್ರೆ ಇಷ್ಟು ಬದಲಾವಣೆ ಮಾಡಲಿಕ್ಕೆ ಕಾರಣ ಅಂತಂದ್ರೆ ಪೂಜ್ಯ ಪ್ರಣವಾನಂದ ಸ್ವಾಮೀಜಿ ಅವರು ಸಂಸ್ಕೃತ ಓದುವಾಗ ನಾ ಬೆಂಗಳೂರಿಗೆ ಹೋಗಿದ್ದೆ. ಒಂದಿಷ್ಟು ಕಾರ್ಯಕ್ರಮ ಇತ್ತು, ಬ್ರಹ್ಮವಿದ್ಯಾದಾಗ ಅಭ್ಯಾಸ ಮಾಡ್ತಿದ್ರು. ನಾ ಬೆಳ್ತಕ್ಕ ನೋಡಿದೆ, ಮಂಗಳೂರಿನ ಅವರು ಕೈಯಾಗ ಪುಸ್ತಕ ಲೇಖನಿ ಇತ್ತು. ಅಬ್ಬಬ್ಬಬ್ಬಾ, ನಾನು ಇವತ್ತು ಗೊತ್ತಾಗಿತ್ತು ಜನರಿಗೆಲ್ಲ ಅಲ್ಲ ಎಷ್ಟು ಪರಿಶ್ರಮ ಮಾಡಿದ್ದಾರೆ. ಅದಕ್ಕೆ ಅಪರೂಪದ ಅನುಭವಿಗಳು ಸಂಸ್ಕೃತ ಪಂಡಿತರು. ಅಪ್ಪ ನೀವು ಹೇಳ್ಬಿಡತ್ತೆ, ನಾ ಹೇಳೋದು ಚಲೋ ಅಲ್ಲ. ನಾನು 4ನೇ ಫೇಲ್ ಆಗಿ ಒಂದು ಪ್ರೈಸ್ ಪೈಕಿ ನಾನು ನಮ್ಮ ದೇಡಿಗೆಯ ಸಿದ್ದಾಪುರ ತಮ್ಮ ಅಂದರೂ ಅಡ್ಡಿ ಇಲ್ಲ. ಆ ಪೈಕಿ ನಾನು 4ನೇ ಫೇಲ್ ಆಗಿ ಇಂಥ ಸಂಘ ಮಾಡಿ ಹಿಂಗಾಗಿ ನೋಡಿ. ಮತ್ತೆ ಸದ್ಗುರುನಾಥ ಮಹಾರಾಜ ಕೀ ಜೈ. ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಆ ಪೂಜ್ಯರಿಗೆ ಶತಶತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಮುಂದಿನ ವಿಚಾರವನ್ನು ಸಂಪೂರ್ಣ ತಿಳಿಸ್ತಾ ಇದ್ದಾರೆ. ಅದರಂತೆ